ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಗುರುಗಳ ಬಳಿಗೆ ಧಾವಿಸಿ ಬಂದ ಕೌರವನನ್ನು ಭೀಷ್ಮರು ಗುರುತಿಸಿದ್ದಾರೆ. ಸೈನ್ಯದ ತುಂಬ ಜನ ದೂರದಿಂದಲೇ ದುರ್ಯೋಧನನ ರಥ ಗುರುಗಳ ಹತ್ತಿರ ಬರುವುದನ್ನು ಗಮನಿಸಿದ್ದಾರೆ. ಗುರು ದ್ರೋಣರ ಮತ್ತೆ ಭೀಷ್ಮರ ರಥಗಳು ಅಕ್ಕಪಕ್ಕದಲ್ಲೇ ಇದ್ದವು. ದ್ರೋಣರ ಹತ್ತಿರ ದುರ್ಯೋಧನನ ಅಹವಾಲು ಏನು ಬಂದಿದೆ ಎನ್ನುವುದರ ಬಗ್ಗೆ ಭೀಷ್ಮರಿಗೂ ಕೇಳುತ್ತಾ ಇದೆ. ಮಾತು ಹೇಳುತ್ತಾ ಆಚೆ ಜನರ ಈಚೆ ಬಲದ ಪ್ರತಿಯೊಬ್ಬರ ಹೆಸರು ಹೇಳುವ ಮೂಲಕ ದುರ್ಯೋಧನನ ಮೋರೆಯಲ್ಲಿ ಆಗತಕ್ಕಂತಹ ಗಾಬರಿಗಳನ್ನೆಲ್ಲ, ಗೊಂದಲಗಳ ಗೆರೆಗಳನ್ನೆಲ್ಲ ಓದಿದವರು ಭೀಷ್ಮರು. ಮತ್ತು ಒಂದು ಮಾತು ಹೇಳಿದ, ನೀವೆಲ್ಲ ನಿಮಗೆ ಬೇಕಾದ ಆಯಕಟ್ಟಿನ ಜಾಗಗಳನ್ನೆಲ್ಲ ಹಂಚಿಕೊಂಡು ನೀವು ನಿಂತು ಬಿಡಿ, ಭೀಷ್ಮರನ್ನು ಎಲ್ಲ ಸೇರಿ ನೋಡಿಕೊಳ್ಳಿ ಅಂತ. ಈ ಮಾತು ಹೇಳಿದ ತಕ್ಷಣ ಭೀಷ್ಮರು ಇದು ಒಳ್ಳೆಯ ಹೊತ್ತು ಅಂತ ಹೇಳಿ ಉತ್ತರಿಸಿಬಿಟ್ರು. ಇನ್ನು ದುರ್ಯೋಧನ ನನ್ನ ಮಾತು ಮುಗಿಯಿತು ಅಂತ ಹೇಳಲಿಲ್ಲ, ಹೇಳುವ ಲಕ್ಷಣವು ಕಾಣುವುದಿಲ್ಲ. ಯಾಕೆಂದರೆ ಭೀಷ್ಮರನ್ನು ನೋಡಿಕೊಳ್ಳಿ ಅಂತ ಹೇಳಿ ಭೀಷ್ಮರು ಏನು ಅಂತ ಹೇಳಬೇಕಿತ್ತು ಅವನ ಉತ್ತರ. ಇನ್ನು ಇಲ್ಲ, ಪೂರ್ತಿ ಆಗಲಿಲ್ಲ, ಕುತೂಹಲ ನಿಂತಿದೆ ಇನ್ನು ಸಹ. ಅದಕ್ಕೋಸ್ಕರ ಭೀಷ್ಮರು ಇನ್ನು ಮುಂದಿನ ಮಾತಿಗೆ ಅವಕಾಶ ಕೊಡದೆ ಭೀಷ್ಮರನ್ನು ನೋಡಿಕೊಳ್ಳಿ ಅಂತ ಹೇಳಿದ ತಕ್ಷಣ ಅವರಿಗೆ ಅಸಹನೆ ಆಯಿತು. ಹಾಗಾಗಿ ಅವರು ಮಾತಾಡಬೇಕು. ನಾವಾದ್ರೆ ಹಾಗೆ, ನಮ್ಮ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಸಹನೆ ಬರುವಷ್ಟು ಹೊತ್ತಿರುತ್ತೇವೆ, ಸಹನೆ ಮೀರಿತು ಮತ್ತು ಉತ್ತರಿಸ್ತೇವೆ. ಆದ್ರೆ ಉತ್ತರಿಸುವಷ್ಟು ಭೀಷ್ಮರು ಮೂರ್ಖರಲ್ಲ. ಅವರ ಹತ್ರ ಮಾತಾಡಲಿಲ್ಲ, ಮಾತಾಡಿದ್ದು ದ್ರೋಣರ ಹತ್ರ. ಅದಕ್ಕೆ ಭೀಷ್ಮರು ತಾನು ಮಾತಾಡಬಾರದು, ಆದರೆ ತಾನಿದಕ್ಕೆ ಉತ್ತರ ಕೊಡಬೇಕು. ಹೇಗೆ? ಅವರು ಇನ್ನು ಮುಂದೆ ಮಾತು ಒಲಿಸಬಾರದು, ಅದರ ಮೊದಲೇ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಬೇಕು. ಹೀಗಾಗಿ ಮುಂದೆ ಏನೋ ನಡೆಯುವ ಮುಂಚೆಯೇ ಭೀಷ್ಮರ ಒಂದು ನಡಿಗೆ. ಇದನ್ನು ಸಂಜಯ ಗುರುತಿಸಿ ಧೃತರಾಷ್ಟ್ರನಿಗೆ ಹೇಳುತ್ತಾ ಇದ್ದಾನೆ, ನಿನ್ನ ಮಗ ಗೊಂದಲಕ್ಕೀಡಾಗಿ ಶೋಕಗ್ರಸ್ತನಾಗಿ ಗುರುಗಳ ಹತ್ತಿರ ಧಾವಿಸಿ ಮಾತಾಡಿದ, ಭೀಷ್ಮರ ಬಗ್ಗೆ ಮಾತಾಡಿದಾಗ ಭೀಷ್ಮರು ಹೀಗೆ ಮಾಡಿದ್ರು ಅಂತ ಮುಂದುವರಿಸಿಬಿಡ್ತಾನೆ ಸಂಜಯ. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈ ಶಂಖಂ ದಧ್ಮೌ ಪ್ರತಾಪವಾನ್. ತಸ್ಯ ಸಂಜನಯನ್ ಹರ್ಷಂ, ಕೌರವನಿಗೆ ಖುಷಿ ಕೊಡಲೋಸುಗ. ಸಂಜನಯನ್ ಅಂದ್ರೆ ಉಂಟು ಮಾಡುತ್ತಾ ಅಂತ ಅರ್ಥ. ತತ್ಕಾಲದಲ್ಲಿ ಆಗುವ ವ್ಯಾಪಾರವನ್ನು ಆ ಮಾತು ಹೇಳುತ್ತದೆ. ಏನು ಮಾಡಬೇಕು ಅಂತ ಭೀಷ್ಮರು ಪ್ರಯತ್ನಿಸ್ತಾರೆ ಕೇಳಿದರೆ, ಹರ್ಷಂ ಸಂಜನಯನ್ ಅಂತ, ಅವನಿಗೆ ಖುಷಿ ಆಗುವ ಹಾಗೆ ಅಂತ, ಖುಷಿ ಮಾಡಬೇಕು ಅಂತ, ಖುಷಿ ಉಂಟು ಮಾಡಬೇಕು ಅಂತ. ಹಾಗಾದ್ರೆ ಈಗ ಕೌರವನಿಗೆ ಖುಷಿಯಾಗಿದೆ ಅಂತ ಗೊತ್ತಾಯ್ತು, ದುಃಖ ಆಗ್ತಾ ಇದೆ ಅಂತ ಸತ್ಯ. ಹಾಗಾದ್ರೆ ಇಷ್ಟರವರೆಗೆ ದುರ್ಯೋಧನ ಬಂದದ್ದು ಸಂತೋಷದಲ್ಲಿ ಅಲ್ಲ, ಅವನ ನಡೆ ಶೋಕದ ವಾರ್ತೆ ಎನ್ನುವುದು ಸ್ಪಷ್ಟ. ಅವನಿಗೆ ಸಂತೋಷ ಆಗಲಿ ಅಂತ ಹೇಳಿ ಇವರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸಂತೋಷ ಆಗಬೇಕು ಅಂತ ಇಲ್ಲ, ಆಗಲಿ ಅಂತ ಇವರ ಹಾರೈಕೆ ಅಷ್ಟೇ. ಇವರ ಕೃತಿಯಲ್ಲಿ ಅಂತಹ ಉದ್ದೇಶ ಇದೆ, ಅದು ಸಫಲ ಆಗುತ್ತೋ ಇಲ್ಲವೋ ಬಿಟ್ಟದ್ದು ಅಂತ ಇವರ ಉದ್ದೇಶ. ಹಾಗೆ ಅದು ಬಲಾತ್ಕಾರದ ಉದ್ದೇಶ ಅಂತ ಗೊತ್ತಾಗತ್ತೆ. ಯಾಕೆಂದ್ರೆ ಶಬ್ದ ಹಾಕಿದ್ದಾರಲ್ಲಿ, ಸಂಜನಯನ್ ಅಂತ. ಜನಯನ್ ಅಂದ್ರೆ ಸಾಕು, ಉಂಟು ಮಾಡುತ್ತಾ ಅಂತ.
ಜನಮಧಾತು, ಅದು ಜನನ ಧಾತು. ಜನಯನ್ನು ಉಂಟು ಮಾಡುತ್ತಾ. ಸಂಜನೆಯನ್ನಂದ್ರೆ ಚೆನ್ನಾಗಿ ಉಂಟು ಮಾಡುತ್ತಾ, ಅಂದ್ರೆ ಇದು ಬಲಾತ್ಕಾರದ ಉಂಟು ಮಾಡುವಿಕೆ. ವಾಸ್ತವವಾಗಿ ದುರ್ಯೋಧನನಿಗೆ ಖುಷಿಯಾಗುವುದಿಲ್ಲ. ದುರ್ಯೋಧನಿಗೆ ಮೆತ್ತಿರತಕ್ಕಂತಹ ದುಃಖ ಅದು ಹೋಗಲಾಡಿಸರದ್ದು, ತೆಗೆಯಬಾರದ್ದು, ಅದು ಅವನೇ ಮಾಡಿಕೊಂಡದ್ದು. ಒಂದು ದೃಷ್ಟಿಯಿಂದ ಭೀಷ್ಮನಿಗೆ ಈ ಮಾತುಗಳನ್ನೆಲ್ಲ ಕೇಳಿದಾಗ ಅವನಿಗೆ ಖುಷಿಯಾಗಿದೆ. ಭೀಷ್ಮನಿಗೆ ಈಗಲಾದರೂ ಕೌರವ ತತ್ತರಿಸ್ತಾ ಇದ್ದಾನಲ್ಲ ಅಂತ. ಸಂಧಾನದ ಹೊತ್ತಿನಲ್ಲಿ ಮಾತು ಕೇಳಲಿಲ್ಲ, ದ್ರೌಪದಿಯ ಪ್ರಕರಣದಲ್ಲಿ ನಮ್ಮ ಮಾತನ್ನು ಕೇಳಲಿಲ್ಲ, ಗೋಗ್ರಹಣದಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ವನವಾಸದ ಹಿಂದೆ ನಮ್ಮ ಮಾತನ್ನು ಕೇಳಲಿಲ್ಲ. ಈಗಲಾದರೂ ಪಾಂಡವರ ಸೈನ್ಯ ಸಜ್ಜಾದದ್ದು ನೋಡಿ ಅವನಿಗೆ ಎದೆನಡುಕ ಬಂತಲ್ಲ, ಒಳ್ಳೇದಾಯ್ತು ಅಂತ. ಆದ್ರಿಂದ ಭೀಷ್ಮರಿಗೆ ಖುಷಿ ಆಗ್ತಾ ಇದೆ. ಆದ್ರೆ ಅವನ ಆಕ್ಷೇಪಕ್ಕೆ ಇಷ್ಟ ಆಗ್ತಾ ಇಲ್ಲ ಭೀಷ್ಮರಿಗೆ. ನಮಗೆ ಗೊತ್ತಾಗ್ತಾ ಇದೆ, ಒಳ್ಳೇದಾಯ್ತು, ಪೆಟ್ಟು ತಿನ್ನಬೇಕು, ಈಗಲಾದ್ರೂ ಬುದ್ಧಿ ಬಂತ ಅಂತ. ಅದಕ್ಕೋಸ್ಕರ ಬುದ್ಧಿ ಬಂತು ಅನ್ನುವ ಮಟ್ಟಿಗೆ ಬಂದಾಗ ಅವನಿಗೊಂಚೂರು ಖುಷಿಯಾಗಲಿ ಅಂತ ಹೇಳಿ ಆ ಇರಾದೆಯಿಂದ ಮಾತಾಡೋದಿಲ್ಲ ಭೀಷ್ಮರು. ಮಾತಾಡುವಾಗಿಲ್ಲ ಹೇಳಿದ್ದು ನಾನು. ಅದಕ್ಕೆ ಮಾತು ಇಲ್ಲದಲ್ಲಿ ಕೃತಿಯಲ್ಲಿ ತೋರಿಸು. ಇದು ದೊಡ್ಡವರಿಗೆ ಮಾತ್ರ ಅಲ್ಲ, ಸಣ್ಣ ಮಕ್ಕಳಲ್ಲಿಯೂ ನಾವು ನೋಡುತ್ತೇವೆ. ಅದು ಎಲ್ಲಿ ವಿರೋಧ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಮಾತಾಡುವ ಯೋಗ್ಯತೆ ಇಲ್ಲ ಅಂತಾದ್ರೆ ಅದು ಕೃತಿಯಲ್ಲಿ ತೋರಿಸಿ ಬಿಡ್ತದೆ. ಊಟ ಮಾಡುವುದಿಲ್ಲ ಅಂತ ಕೂತ್ಕೊಳ್ತದೆ, ಚೂರಿ ಊಟ ಮಾಡಿ ಎದ್ದು ಹೋಗ್ತದೆ, ವಸ್ತುಗಳನ್ನೆಲ್ಲ ಬಿಸಾಡಿ ಬಿಡ್ತದೆ. ಯಾರಿಗೆ ಹೇಳಿಕೊಡ್ತಾರೆ ಇದಕ್ಕೆಲ್ಲ? ಈ ಮಗುವಿಗೂ ಇಂತಹ ಉದ್ಬುದ್ಧವಾಗಿರತಕ್ಕಂತಹ ಪ್ರಕ್ರಿಯೆಗಳನ್ನು ಕೇಳಿದ್ರೆ ಅದಕ್ಕೆ ಸಂಸ್ಕಾರ ಹೇಳುವುದು ನಾವು. ಜನ್ಮಾಂತರದಿಂದ ಹೊತ್ತು ಬಂದಿದೆ, ಅದರಲ್ಲಿ ಹಾಗೆ ಮಡುಗಟ್ಟಿದೆ, ಕೆಲವೊಮ್ಮೆ ಕಾರ್ಯರೂಪಕ್ಕೆ ಕಾಣುತ್ತೇವೆ. ಅದನ್ನ ಭೀಷ್ಮರು ಹಾಗೆ ಮಾಡಿಬಿಟ್ರು. ಮಾತು ನಿಲ್ಲಿಸಿದ್ರು, ಮಾತಾಡ್ಲಿಲ್ಲ. ಮಾತಾಡಿ ಪ್ರಯೋಜನ ಇಲ್ಲ ಅಂತ ಗೊತ್ತಿದೆ. ಮಾತಾಡಿ ಪ್ರಯೋಜನ ಉಂಟು ಅಂತಾದ್ರೆ ಇಷ್ಟು ಕತೆ ಆಗ್ತಿರ್ಲಿಲ್ಲ. ಮಾತು ಆಡಿ 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 ಸೋತು ಹೋಗಿದ್ದಾರೆ ಭೀಷ್ಮರು. ಈಗ ಅದಕ್ಕೋಸ್ಕರ ಕೃತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಅವರಿಗೆ ಖುಷಿಯಾಗಲಿ ಅಂತೇಳಿ ಶಂಖ ಊದಿದ್ದಾರೆ ಅಷ್ಟೇ. ಏನ್ ಕೃತಿ ಮಾಡಿದ್ರು ಅಂದ್ರೆ ಶಂಖ ಊದಿದ್ರು. ನಮಗೆ ಆಡುಭಾಷೆಯಲ್ಲಿ ಗೊತ್ತು, ಏನು ಶಂಖ ಊದಿದ್ರು ಒಂದೇ ಅಂತ. ಅದೇ ಮಾಡಿದ್ರು. ನಿನ್ನ ಇಷ್ಟೆಲ್ಲ ಮಾತುಕತೆಗೆ, ನಿನ್ನ ಈ ಗಲಾಟೆಗೆ, ನಿನ್ನ ಈ ಆವೇಗಕ್ಕೆ, ಉದ್ವೇಗಕ್ಕೆ ನನ್ನ ಶಂಖನಾದ ಅಷ್ಟೇ ಅಂತ. ನಿನಗೆ ಮಾತಾಡಿದ್ರು ಒಂದೇ, ಶಂಖ ಊದಿದ್ರು ಒಂದೇ, ಉಪಯೋಗ ಇಲ್ಲ ಅಂತ ಗೊತ್ತಾಗ್ತದೆ ಅಂತ. ಎಲ್ಲಿ ಅಭಿವ್ಯಕ್ತವಾದಂತಹ ಮಾತುವೇ ಅರ್ಥ ಆಗುವುದಿಲ್ಲ, ಇನ್ನು ನಾದ ಏನು ಮಾಡ್ತದೆ? ಶಬ್ದದಲ್ಲಿ ಹೇಳಿದಾಗ ಅರ್ಥ ಆಗದಿದ್ರೆ ಮಾತಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿ ನಾವು ಶಬ್ದದಲ್ಲಿ ಹೇಳುವಾಗಲೂ ಅರ್ಥ ಆಗದಿದ್ರೆ ಏನು ಅರ್ಥ ಆಗುತ್ತೆ? ನಾದ ಏನು ಅರ್ಥ ಮಾಡಿಕೊಡ್ತದೆ? ಬಾಯಿ ಬಿಟ್ಟು ಹೇಳಿ ಕುಳ್ಳಿರಿಸಿಯಾಗಿದೆ, ಅರ್ಥ ಆಗಲಿಲ್ಲ ಅಂದ್ರೆ ಹಾಗೆ. ಅದನ್ನು ಇವನಿಗೆ ಮಾತಿನಲ್ಲಿ ಅರ್ಥ ಆಗುವುದಿಲ್ಲ, ಆದ್ರೂ ಕೃತಿಯಲ್ಲಿ ಅಸಮಾಧಾನದ ತೋರಿಕೆ. ಅಷ್ಟಕ್ಕೋಸ್ಕರ ಮಾಡಿದ್ರು. ತಸ್ಯ ಮೊದಲೆತ್ತಿದ್ದೆ ಹಾಗೆ, ಆ ಕೌರವನಿಗೆ, ಅವನಿಗೆ ಅಂತ. ಅವನಿಗೆ ಅಂದ್ರೆ ಅವನಿಗೆ ಇಷ್ಟೆಲ್ಲ ಬೊಗಳೆ ಬಿಟ್ಟುಕೊಂಡು ಬಂದಲ್ಲ, ತನ್ನತನವನ್ನು, ತೊಳಲಾಟವನ್ನೆಲ್ಲ ಹೊರಗೆ ಹಾಕಿಕೊಂಡಲ್ಲ, ಒದ್ದಾಟ ಪಡ್ತಾ ಇದ್ದಾನಲ್ಲ, ಪಾಂಡವರನ್ನು ಇಷ್ಟು ಸಮಯ ಒದ್ದಾಡಿಸಿ ಒಂದು ದಿನದ ಪ್ರತಿಫಲದ ನಿರೀಕ್ಷೆಯಲ್ಲಿ ಕೂತಿದ್ದಾನಲ್ಲ, ಅವನಿಗೆ. ಇಷ್ಟು ಅವನಿಗೆ ಅಂದಾಗ ನಾವು ಭೀಷ್ಮ ಪರ್ವದವರೆಗೆ ಬರಬೇಕು. ಆದಿಪರ್ವದಿಂದ ಹಿಡಿದು ಸಭಾಪರ್ವವನ್ನು ನೋಡಿ, ವನಪರ್ವಕ್ಕೂ ಹೋಗಿ, ಆನಂತರ ವಿರಾಟ ಪರ್ವವನ್ನು ಮುಗಿಸಿ, ಉದ್ಯೋಗ ಪರ್ವದಲ್ಲಿಯೂ ನಿಂತು, ಕೊನೆಗೆ ಭೀಷ್ಮ ಪರ್ವದಲ್ಲಿ ಬಂದಾಗ ಅವನಿಗೆ ಹೇಳಲಿಕ್ಕೆ ನಾವು ಇಷ್ಟು ಕಥೆಗಳು ಒಮ್ಮೆಲೆ ಬರ್ಲಿಕ್ಕೋಸ್ಕರ ನಾವು ಸರ್ವನಾಮ ಪದ ಪ್ರಯೋಗ ಮಾಡ್ತಾನೆ. ಆ ಕೌರವನಿಗೆ. ಆ ಕೌರವ ಅಂದ್ರೆ ಇಷ್ಟೆಲ್ಲ ಮಾಡಿಕೊಂಡು ಬಂದ, ಅನ್ಯಾಯದ ಮೂಟೆಗಳನ್ನೆಲ್ಲ ಮೈಯಲ್ಲಿ ಹಾಕಿಕೊಂಡ, ತಕ್ಕ ಶಾಸ್ತಿಗೆ ಪಕ್ವ ಕಾಲದಲ್ಲಿ ನಿಂತ ಕೌರವನಿಗೆ. ಬಾಣ ಬಿಡಬೇಕು ಅಂದಾಗ, ತುದಿ ಚೂಪಾಗಿದೆ ಎಂದು ಎಚ್ಚರಗೊಂಡಾಗ ಮೈಯೇ ತಾಗಿತು ಎನ್ನುವುದು ಗೊತ್ತಾಗುವ ಹಾಗೆ. ಆದ್ರೂ ಬೋಧ ಬರ್ತದೆ ಅಂತ ಇಲ್ಲ. ಅದರಿಂದ ತಸ್ಯ ಸಂಜನಯನ್ ಹರ್ಷಂ, ಇವನ ಕೆಲಸ ಇಷ್ಟೇ. ಸೇನಾಪತಿಯಾಗಿ ಸೇವೆಯನ್ನು ವಹಿಸಿಕೊಂಡಿದ್ದಾನೆ, ಚೊಕ್ಕವಾಗಿ ಪ್ರಾಮಾಣಿಕವಾಗಿ ಮಾಡಿಕೊಡುವುದು. ಎಷ್ಟು ತಾನು ಪಾಂಡವ ಪಕ್ಷಪಾತಿಯಾಗಿದ್ರೂ ಕೌರವ ಸೈನ್ಯದಲ್ಲಿ ಸೇನಾಪ ಅಂತ ಅನಿಸಿಕೊಂಡಾಗ ತನ್ನ ಆಧಿಪತ್ಯವನ್ನು ದುರುಪಯೋಗ ಮಾಡಲಿಲ್ಲ, ಮಾಡುವುದಿಲ್ಲ. ಇದು ಭೀಷ್ಮ, ಇದು ಕ್ಷತ್ರಿಯ. ಇದು ಭೀಷ್ಮನ ಸಾಕ್ಷಿಗೆ ಮಾತ್ರ ಗೊತ್ತು. ಎಷ್ಟು ಭೀಷ್ಮ ಅಧೀರನಿದ್ದಾನೆ ಕೇಳಿದ್ರೆ, ಅವನಿಗೆ ಸಹಜವಾಗಿ ಪಾಂಡವರ ಸೆಳೆತ, ಇಬ್ಬರಲ್ಲಿಯೂ ಮೊಮ್ಮಕ್ಕಳು ಎನ್ನತಕ್ಕಂಥ ಅಗಾಧವಾದ ಪ್ರೀತಿ.
ಅದರಲ್ಲಿ ಜ್ಞಾನಿ ಕುಸುಮಗಳು ಅಂತ ಹೇಳುವಾಗ ಎಷ್ಟು ಅವರ ಮೇಲೆ ಆಸೆ ಇರಲಿಕ್ಕಿಲ್ಲ. ಅದು ಕೃಷ್ಣ ಪ್ರಜ್ಞೆ ಉಳ್ಳವರು ಅಂದಾಗ ಅಂಥವರ ವಿರುದ್ಧ ಕ್ಷತ್ರಿಯ ಉಚಿತವಾಗಿ ಸಿಂಹಾಸನ ಬದ್ಧನಾಗಿ ಕೆಟ್ಟವರ ಜೊತೆಯಲ್ಲಿ ನಿಂತು ಸೇನಾಪತ್ಯವನ್ನು ವಹಿಸಿ ಹೋರಾಡಬೇಕಲ್ಲ ಎನ್ನತಕ್ಕಂತಹ ಒಳಗಿಂದ ಬಹಳಷ್ಟು ತಾಕಲಾಟ. ಆದರೂ ಸಾಕ್ಷಿ ವಿರುದ್ಧ ಮಾಡಬಾರದು, ಅನ್ಯಾಯ ನಡೆಯಬಾರದು ಅಂತ ಹೇಳಿ ಪ್ರಾಮಾಣಿಕವಾಗಿ ಎದೆಗೇರಿಸಿದ್ದಾನೆ, ಕವಚ ಕಟ್ಟಿದ್ದಾನೆ, ರಥ ಇಟ್ಟಿದ್ದಾನೆ. ಆದರೂ ಗುಮಾನಿ ಪಡ್ತಾನಲ್ಲ ಕೌರವ. ಏನರ್ಥ ಇದೆ ಇದಕ್ಕೆ? ಇದನ್ನು ಹೇಗೆ ಅವನಿಗೆ ತಿಳಿಸಬೇಕು? ತಾನು ನನ್ನದು ಅಂತಃಸಾಕ್ಷಿ ಸರಿಯಾಗಿದೆ ಎನ್ನುವುದನ್ನು ಯಾವ ಭಾಷೆಯಲ್ಲಿ ಅವರಿಗೆ ಹೇಳಿ, ಎಷ್ಟು ಮಾತಿನಲ್ಲಿ ಅವನಿಗೆ ಅರ್ಥೈಸಲಿ? ಇದು ಭೀಷ್ಮರ ಅತಂತ್ರ. ಅದಕ್ಕೋಸ್ಕರ ಮಾತೆ ಆಡುವುದಿಲ್ಲ. ಅವರ ಮೌನವೇ ಅವರ ಒಳಗಿರತಕ್ಕಂತಹ ಆ ತುಮಲವನ್ನು ಹೊರಗಾಕಿತು. ಅದಕ್ಕೋಸ್ಕರ ಅವರು ಮಾತಾಡುವುದಿಲ್ಲ ಹೇಳಿ ಶಂಕ ಓದಿದ್ರು. ಭೀಷ್ಮನನ್ನು ಕಾಪಾಡಿ ನನ್ನ ಜಯಕ್ಕೆ ಸಂಶಯ ಇದೆ ಅಂದಾಗ ಯುದ್ಧ ಆಗಲಿ ಅಂತ ಹೇಳಿಬಿಟ್ರು. ನೋಡಿ ಎಂತ ಅದ್ಭುತವಾದದ್ದು. ಏನು ಮಾತಾಡ್ತಾ ಕೂತ್ಕೊಳ್ತಾನೆ. ಯುದ್ಧದ ಎದುರಲ್ಲಿ ಬಂದು ಸೈನ್ಯ ನೋಡಿ, ಅದು ಸಾಲದು, ಇದು ಸಾಕು, ಅವರಿದ್ದಾರೆ, ಇವರಿದ್ದಾರೆ, ಅವರನ್ನು ನೋಡು, ಇಲ್ಲಿ ನೋಡು. ಏನಿದು ಮಾತುಕತೆ? ಈಗ ಆಗುವವರೆಗೆ ಮಾತಾಡಲಿಲ್ಲ. ಯುದ್ಧಕ್ಕೆ ಎಲ್ಲರೂ ಬೇಡ ಬೇಡ ಹೇಳಿ ಅದರದ್ದು ಬೇಕಾದಷ್ಟು ಭೀಕರತೆಯನ್ನು ಮನಗಾಣಿಸಿದ್ರು, ಪ್ರತ್ಯಕ್ಷ ತೋರಿಸಿದ್ರು. ಮಗನೇ, ನನ್ನ ಬಾಯೊಳಗೆ ಎಲ್ಲರೂ ಸಾಯ್ತಾ ಇದ್ದಾರೆ ಅಂತ ಕೃಷ್ಣ ಬೇರೆ ಹೇಳಿ ಹೋಗಿದ್ದ. ಆದರೂ ಯುದ್ಧ ಮಾಡ್ತಾನಿವ ಹುಮ್ಮಸ್ಸಿನಲ್ಲಿ, ಹುಚ್ಚುತನದಲ್ಲಿ, ಹಠಮಾರಿತನದಲ್ಲಿ. ಈಗ ಬೊಬ್ಬೆ ಹೊಡಿತಾನಲ್ಲ, ಅರ್ಥ ಇಲ್ಲ ಅಂತೇಳಿ ಅವನು ಅಷ್ಟೂ ಧೋರಣೆಗಳಿಗೆ ಸೊಪ್ಪು ಹಾಕಿಬಿಟ್ಟು ಯುದ್ಧ ಆಗಲಿ ಎಂದು ಘೋಷಣೆ ಮಾಡಿದ್ರು. ನೋಡಿ, ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ. ಕುರುವೃದ್ಧ ಹೇಳಿದ್ ಯಾಕೆಂದ್ರೆ ಅತ್ಯಂತ ಹಿರಿಯ ತಲೆ ಇವನು. ಇವೊಬ್ಬ ಕಿರಿಯ ಇದ್ದಾನೆ ದುರ್ಯೋಧನ. ಆಕ್ಷೇಪ ಮಾಡುವವ ಕುರುವಂಶದ ಏನೂ ಅಲ್ಲದ ಒಂದು ಕುಡಿ. ಆಕ್ಷೇಪ ಯೋಗ್ಯನಾಗಿ ಆರೋಪಿತನಾಗಿ ನಿಂತವ ಕುರುಕುಲ ಪಿತಾಮಹ ಕುರುವೃದ್ಧ, ಅತ್ಯಂತ ಹಿರಿಯ. ಹೇಗಾಗಿರಬೇಡ ಅಂದಾನೆ. ಒಬ್ಬ ಅತ್ಯಂತ ಹಳೆಯ ತಲೆಮಾರಿನ ಮುತ್ಸುದ್ದಿಯ ಪೂರ್ವ ವಿಷಯವನ್ನು ಬಲ್ಲವನ ಮೇಲೆ ನಿನ್ನೆ ಮೊನ್ನೆ ಎದ್ದವ ಕೂತು ಇದೆಂದದು ಹಾಡುತ್ತಾನ ಅಂತ ಹೇಳಿದಾಗೆ ಏನು ಗೊತ್ತಿದೆ ಇವರಿಗೆ? ಯಾವ ಭಾಷೆ ಗೊತ್ತಿದೆ? ಏನು ಇತಿಹಾಸ ಗೊತ್ತಿದೆ? ಎಂತಹ ಪ್ರಜ್ಞೆ ಇದೆ? ಅದನ್ನು ಹೇಳಿಬಿಟ್ರು. ಕುರುವೃದ್ಧ ಅಂತಾನೆ. ನಿಜವಾಗಿ ಕುರು ಸೈನ್ಯದಲ್ಲಿ ಭೀಷ್ಮನಿಗಿಂತಲೂ ಒಬ್ಬ ಹಿರಿಯ ಇದ್ದ. ನಾವು ಗಮನಿಸಬೇಕಾದ. ಭೀಷ್ಮ ಶಂತನುವಿನ ಮಗ. ಶಂತನುವಿನಿಗೆ ಇಬ್ರು ಅಣ್ಣರು, ದೇವಾಪಿ ಬಾಲ್ಯೀಕ. ಬಾಲ್ಯೀಕ ದೇಶಕ್ಕೆ ಹೋಗಿಬಿಟ್ಟ. ದೇವಾಪಿ ಅವನಿಗೆ ತ್ವಕ್ ದೋಷ ಇತ್ತು ಅಂತ, ಚರ್ಮರೋಗ ಇತ್ತು ಅಂತ ಅವನು ತಪಸ್ಸಿ ಹೋಗಿಬಿಟ್ಟ. ಇಬ್ರು ಅಣ್ಣಂದಿರು ಸಿಂಹಾಸನ ಬಿಟ್ಟುಕೊಟ್ಟದ್ದಕ್ಕೆ ತಮ್ಮನಿಗೆ ಶಂತನಿಗೆ ಸಿಕ್ಕಿತು ಹಸ್ತಿನಾಪುರದ ಗದ್ದುಗೆ. ಶಂತನುವಿನ ಮಗ ಭೀಷ್ಮ. ಅದು ಸ್ವಲ್ಪ ತಡವಾಗಿ ಹುಟ್ಟಿದವ, ಗಂಗೆಯಿಂದಾಗಿ 8ನೆಯ ಮಗುವಾಗಿ ಬಂದವ. ಈಚೆ ಕಡೆ ಶಂತನುವಿನ ಅಣ್ಣ ಬಾಲ್ಯೀಕ ಭೀಷ್ಮನಿಗೆ ದೊಡ್ಡಪ್ಪ. ಅವನು ಬದುಕಿದ್ದಾನೆ, ಅವನು ಯುದ್ಧಕ್ಕೆ ಬಂದಿದ್ದಾನೆ, ಕೌರವ ಸೈನ್ಯಕ್ಕೆ ಸೇರಿದ್ದಾನೆ. ವಂಶದ ಮರ್ಯಾದೆ ಅಂತ ಹೇಳಿ ಬಂದವ ಬಾಲ್ಯೀಕ. ಇಷ್ಟರವರೆಗೆ ಪಾಂಡವರನ್ನು ವಿರೋಧ ಕಟ್ಟಿಕೊಳ್ಳದವ. ಬಾಲ್ಯೀಕನ ಮಗ ಇದ್ದಾನೆ ಸೋಮದತ್ತ ಅಂತ. ಅವನು ಭೀಷ್ಮನಿಗೆ ಸಮ ಇದ್ದಾನೆ. ಶಂತನುವಿನ ಮಗ ಭೀಷ್ಮ, ಬಾಲ್ಯೀಕನ ಸೋದರನ ಬಾಲ್ಯೀಕನ ಮಗ ಸೋಮದತ್ತ. ಇವರಿಬ್ಬರು ಅಣ್ಣ ತಮ್ಮಂದಿರ ಮಕ್ಕಳು. ಆದ್ರಿಂದ ಭೀಷ್ಮನಿಗೆ ಅಣ್ಣನ ಸ್ಥಾನದಲ್ಲಿ ಸೋಮದತ್ತ ಇದ್ದಾನೆ. ಮೊದಲು ಹುಟ್ಟಿರಬೇಕು ಅವನು. ಸರಿಯಾದ ಅವನ ಹುಟ್ಟನ್ನು ಹೇಳುವುದಿಲ್ಲ. ಆದರೆ ಬಾಲ್ಯೀಕನಿಗೆ ಮೊದಲು ಅಣ್ಣನಾದ್ರಿಂದ ಮೊದಲು ಮದುವೆಯಾಗಿದೆ, ಮೊದಲು ಮಕ್ಕಳಾಗಿದೆ. ಭೀಷ್ಮ ತಡವಾಗಿ ಗಂಗೆಯು ಬಂದವ, ಹುಟ್ಟಿದವ. ಅದರಿಂದ ಭೀಷ್ಮನ ಸಮನಾಗಿ ಸೋಮದತ್ತನೂ ಇದ್ದಾನೆ. ಅವನು ಒಬ್ಬ ಕುರುವೃದ್ಧ. ಭೀಷ್ಮನಿಗಿಂತಲೂ ವೃದ್ಧನಾಗಿರತಕ್ಕ ಅತಿವೃದ್ಧನಾದವ ಬಾಲ್ಯೀಕ ಇದ್ದಾನೆ. ಬಾಲ್ಯೀಕನು ಆನಂತರ ಸೋಮದತ್ತನು ಇಬ್ರು ಭೀಷ್ಮರಿಗಿಂತ ಮಿಗಿಲಾದವರು ಹಿರಿಯರು ವಯಸ್ಸಿನಲ್ಲಿದ್ದಾರೆ. ಅವರನ್ನು ಬಿಟ್ಟು ಸಂಜಯ ಕುರುವೃದ್ಧ ಅಂತೇಳಿ ಇವರನ್ನು ಕರೀತಾನೆ. ಯಾಕೆಂದರೆ ಅವರಿಬ್ಬರು ನಮ್ಮ ವಂಶಕ್ಕೆ ಬರಲಿಲ್ಲ ಅಂದ. ಕುರು ಸಿಂಹಾಸನವನ್ನು ಗಟ್ಟಿ ಮಾಡುವವರು ಅವರಿಲ್ಲ, ಅವರು ಬಾಲ್ಯೀಕ ದೇಶಕ್ಕೆ ಹೋಗಿದ್ದಾರೆ ಅಂದ. ಎಂತ ತೋರಿಸಿಕೊಡ್ತಾ ನೋಡಿ. ಬಾಲ್ಯೀಕದ ಛತ್ರದಡಿಯಲ್ಲಿ ನಿಂತವರಾದ್ರಿಂದ ಅವರು ಬಾಲ್ಯೀಕ ದೇಶದವರು. ಅವನ ಮಗನು ಬಾಲ್ಯೀಕ ದೇಶದವ. ಇವತ್ತು ಒಂದೊಮ್ಮೆ ಕುರು ಸಿಂಹಾಸನದಲ್ಲಿ ಅತಿವೃದ್ಧನಾದ ವ್ಯಕ್ತಿ ಕೇಳಿದ್ರೆ ಭೀಷ್ಮ. ಅವರಿಬ್ಬರು ನಮ್ಮ ದೇಶಕ್ಕೆ ಸಂಬಂಧಿಸಿ ಇಲ್ಲ ಅಂದ. ಅದರಿಂದ ಕುರುವೃದ್ಧ
ಪಿತಾಮಹ ಅಂತಾನೆ. ಅದು ಯಾಕೆ ಮತ್ತೆ ಹೇಳಿದ್ದು? ಬಾಂಧವ್ಯ ಪ್ರಜ್ಞೆ ಯಾಕೆ ಹೇಳಿದರೆ, ಕುರು ತಲೆಯಲ್ಲೇ ಹಿರಿಯ ತಲೆ